ನಮಸ್ಕಾರ ಸರ್. ವೃತ್ತಿರಂಗಭೂಮಿ ಬರಿಗೆ ಸರ್ ಸಹ ನಮ್ಮೊಂದಿಗಿದ್ದಾರೆ. ಹೆಚ್ಚಿನ ವಿವರವನ್ನ ನಮ್ಮ ದಾವಣಗೆರೆ ಈ ಒಂದು ವರ್ಷದ ಅವಧಿಯಲ್ಲಿ ನಾವು ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. 3 ವರ್ಕ್ಶಾಪ್ಗಳನ್ನು ಮಾಡಿದ್ದೀವಿ, ಮತ್ತೆ 6 ನಾಟಕಗಳ ಪ್ರದರ್ಶನ ಮಾಡಿದ್ದೀವಿ. ಒಂದು ರಾಷ್ಟ್ರೀಯ ವೃತ್ತಿ ರಂಗೋತ್ಸವವನ್ನು ಮಾಡಿದ್ದೀವಿ ಕಳೆದ ಮಾರ್ಚ್ ತಿಂಗಳಲ್ಲಿ. ಅದು ನಿಮ್ಮ ಗಮನಕ್ಕೆ ಇರಲಿ ಅಂತ ಹೇಳ್ತಾನೆ. ಇದರ ಜೊತೆಗೆ ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡೋ ದೃಷ್ಟಿಯಿಂದ ಇತ್ತೀಚೆಗಷ್ಟೇ ನಾವು ಏನು 10 ಎಕರೆ ಸರ್ಕಾರ ನಮಗೆ ವೃತ್ತಿ ರಂಗಭೂಮಿಯ ರಂಗಾಯಣ ಕಟ್ಟಲಿಕ್ಕೆ ನಮಗೆ ಜಾಗ ಕೊಟ್ಟಿದ್ದು, 10 ಎಕರೆ ಕೊಟ್ಟಿದೆಯಲ್ಲ ಕೊಂಡಜ್ಜಿ ಬೆಟ್ಟದ ಪರಿಸರದಲ್ಲಿ. ಅಲ್ಲಿ ಮೊನ್ನೆ ಈಗ ಒಂದು ವಾರದ ಕೆಳಗಡೆ ಹರಿಹರದ ಶಾಸಕರು ಬಂದು ಆ ಭೂಮಿ ಪೂಜೆಯನ್ನು ಮಾಡಿ ಆ ಕೆಲಸ ಆರಂಭಗೊಂಡಿದೆ ಅಲ್ಲಿ ಕೊಂಡಜ್ಜಿಯಲ್ಲಿ. ಆ ಒಂದು ಜಾಗಕ್ಕೆ ಬೇಲಿ ಹಾಕ್ತಕ್ಕಂಥ ಕೆಲಸ, ಅದು 63 ಲಕ್ಷ ರೂಪಾಯಿಗಳ ತುಂಬ ಒಂದು ವರ್ಷಗಳ ಕಾಲ ನಿರಂತರವಾಗಿ ಸರ್ಕಾರದ ಜೊತೆಗೆ ಸಂಪರ್ಕದಲ್ಲಿದ್ದು ಮತ್ತು ಸರ್ಕಾರದ ಅನುಮೋದನೆಗಾಗಿ ಪ್ರಯತ್ನ ಮಾಡಿ, ಹಾಗೆ ನೋಡಿದರೆ ಅದು ನಮಗೆ ಒಂದು ಬಗೆಯ ಸಾಧನೆ ಅಂತ ಹೇಳಬೇಕು. ಪ್ರಯತ್ನದ ಅಧ್ಯಯನದ ಮತ್ತು ಸಂಶೋಧನೆಯ ಫಲವಾಗಿ ಈ ನಾಟಕ ರಚನೆ ಮಾಡಿದ್ದಾರೆ. ಅವರಿಗೆ ಮೂಲ ಪ್ರೇರಣೆಯಾಗಿ ಡಾಕ್ಟರ್ ಅಹಮದ್ ತರೀಕೆರೆ ಅವರು ಮೊದಲ ಬಾರಿಗೆ ಇಡೀ ಕರ್ನಾಟಕದ ರಂಗ ಸಂಸ್ಕೃತಿಯ ಸಂದರ್ಭದಲ್ಲಿ ಉಲ್ಲೇಖನೀಯವಾಗಿರ್ತಕ್ಕಂಥ ಅಮೀರ್ಬಾಯಿ ಕರ್ನಾಟಕಿ ಅಂತಕ್ಕಂಥ ಒಂದು ಸಂಶೋಧನಾ ಗ್ರಂಥವನ್ನು ಬರೆದಿದ್ದಾರೆ. ಅದೀಗಾಗಲೇ 15 ವರ್ಷಗಳ ಹಿಂದೆ ಅದು ಪ್ರಕಟವಾಗಿರ್ತಕ್ಕಂಥದ್ದು. ಅದರ ಅಧ್ಯಯನವು ಸೇರಿದ ಹಾಗೆ ರಚನೆಯಾಗಿರ್ತಕ್ಕಂಥ ಈ ನಾಟಕ ಅಂದರೆ ಪ್ರತಿ ಗಂಧರ್ವ ಅಂತಕ್ಕಂಥ ನಾಟಕ. ನಮಗೆಲ್ಲರಿಗೂ ಗಂಧರ್ವ ಗೊತ್ತು, ಪ್ರತಿ ಗಂಧರ್ವ ಗೊತ್ತಿಲ್ಲ. ಭಾರತದಲ್ಲಿ ಅನೇಕ ಗಂಧರ್ವರಾಗಿ ಬಂದಿದ್ದಾರೆ. ಅವರು ಭೂ ಗಂಧರ್ವರು ಇರ್ಬೋದು, ಸವಾಯಿ ಗಂಧರ್ವರು ಇರ್ಬೋದು, ಕುಮಾರ ಗಂಧರ್ವರು ಇರ್ಬೋದು, ಚೋಟಾ ಗಂಧರ್ವರು ಇರ್ಬೋದು. ಇವರ ಸಾಧನೆಯಲ್ಲಿ ಮುಖ್ಯವಾಗಿರ್ತಕ್ಕಂಥ ಗಂಧರ್ವರು ಯಾರು ಅಂತ ಹೇಳಿದ್ರೆ ಬಾಲಗಂಧರ್ವರು. ಅವರು ಪುಣೆಯ ಹತ್ತಿರದ ಒಂದು ನಾಗ್ಠಾಣ್ ಅಂತಕ್ಕಂಥ ಒಂದು ಹಳ್ಳಿಯವರು. ಅಧ್ಯಕ್ಷರಾದ ಸದಸ್ಯರು 14/11/2025 ಶುಕ್ರವಾರ ಸಂಜೆ 6 ಗಂಟೆಯಿಂದ ಪೋತಿ ಸ್ಥಾಪನೆ, ಪಲ್ಲಕ್ಕಿ ಉತ್ಸವದೊಂದಿಗೆ ನಗರ ಪ್ರದಕ್ಷಿಣೆ ನಂತರ ಧ್ವಜಪೂಜೆ ಕಾರ್ಯಕ್ರಮ ಇರುತ್ತೆ. ಕೀರ್ತನೆ ನಮ್ಮ ಗುರುಗಳಾದ ಆವಾಪಾಶಿ ತುಕಾರಾಮ್ ಹಜಾರ ನಿಪ್ಪಾಣಿ ಇವರಿಂದ ಮಂಗಳಾರತಿ, ಅಖಂಡ ವೀಣಾ ಜಾಗರಣೆ ಇರುತ್ತದೆ. ಕಾರ್ತಿಕ ಗೌಡ ಏಕಾದಶಿ ಕಾರ್ಯಕ್ರಮಗಳು ದಿನಾಂಕ 15/11/2025 ಶನಿವಾರ ಬೆಳಗ್ಗೆ 5:30ರಿಂದ ಕಾಕಡಾರತಿ, ಭಜನೆ, ಹರಿಪಾಠ, ನಂತರ 7ರಿಂದ ಶ್ರೀ ಗೀತಾ ಜ್ಞಾನೇಶ್ವರಿ ಸಾಮೂಹಿಕ ಗ್ರಂಥ ಪಾರಾಯಣ ಇರುತ್ತದೆ. 9 ಮತ್ತು 12ನೇ ಅಧ್ಯಾಯ ನಂತರ ಬೆಳಗ್ಗೆ 10ರಿಂದ ನಾಮಜಪ ಮತ್ತು ಪ್ರವಚನ, ಸಂಜೆ 4ರಿಂದ 5ರವರೆಗೆ ರುಕುಮಾಯಿ ಮಹಿಳಾ ಮಂಡಳಿಯವರಿಂದ ಭಜನಾ ಕಾರ್ಯಕ್ರಮ ಹಾಗೂ ಸಂಜೆ 5ರಿಂದ 6ರವರೆಗೆ ಬಾವುಸಾರ್ ವಿಜನ್ ಇಂಡಿಯಾ ಮಹಿಳಾ ಮಂಡಳಿಯವರಿಂದ ಭಜನಾ ಕಾರ್ಯಕ್ರಮ. ಸಂಜೆ 6ರಿಂದ ಶೋಭಾಯಾತ್ರೆ, ರಥೋತ್ಸವ. ಸಂಜೆ ಸಾಯಂಕಾಲ 6 ಗಂಟೆಯಿಂದ ಭಜನೆಯೊಂದಿಗೆ ಶೋಭಾಯಾತ್ರೆ ಹೊರಡುವುದು. ರಥೋತ್ಸವಕ್ಕೆ ಬರುವ ಮಹಿಳಾ ಮಂಡಳಿಯವರು ಸಮಾಜದಿಂದ ನಂಬರ್ 7ರಿಂದ ನಮ್ಮ ಅಧ್ಯಕ್ಷ. ನಮಸ್ಕಾರ. ನನ್ನ ಹೆಸರು ಅರ್ಜುನ್ ಶಾಮನೂರ್ ಅಂತ, ರಂಗಕರ್ಮಿ, ದಾವಣಗೆರೆ. ರಂಗಕರ್ಮಿ ಶ್ರೀಜಿತ್ ಸರ್. ಅದೇ ಸ್ಟಾರ್ಟ್ ಯಾವುದೇ ಮುಂಬೈ, ಡೆಲ್ಲಿ ಅಥವಾ ಬೆಂಗಳೂರಿನ ಯಾವುದೇ ಒಂದು ತಂಡ ಇಲ್ಲಿ ಯಾವ ರಂಗಮಂದಿರಗಳಿದ್ದಾವೆ ಅಥವಾ ಇಲ್ಲಿ ಲೈಟಿಂಗ್ ವ್ಯವಸ್ಥೆ, ಸೌಂಡಿಂಗ್ ವ್ಯವಸ್ಥೆ ಅವರಿಗೆ ಅಷ್ಟು ಐಡಿಯಾ ಇರೋದಿಲ್ಲ. ಹಾಗಾಗಿ ನಮ್ಮ ಜೊತೆ ಅವರು ಕೊಲಾಬ್ರೇಟ್ ಮಾಡಿಕೊಂಡು ಅವರು ಇಲ್ಲಿ ಪ್ರದರ್ಶನ ಮಾಡಲಿಕ್ಕೆ ಅವ್ರಿಗೆ ಅವಕಾಶ ಇರುತ್ತೆ. ಇನ್ನೊಂದು ದಾವಣಗೆರೆಯಲ್ಲಿರುವಂತಹ ಜನಕ್ಕೆ ಹೊರಗಿನ ಥಿಯೇಟರ್ ಡೆವಲಪ್ಮೆಂಟ್ಗಳು ಅವೆಲ್ಲ ಪರಿಚಯ ಆಗುತ್ತೆ. ಸೊ ಇಲ್ಲಿ ಇರುವಂತಹ ಕಲಾಸಕ್ತರಿಗೆ ಅದೊಂದು ಒಳ್ಳೆ ಇದಾಗುತ್ತೆ. ನೆಕ್ಸ್ಟ್ ರಂಗ ತಾಂಡವ ರೆಫ್ರಿಟರಿ ಟೀಮ್ ಅಂತ ಒಂದು ನಾವು ಮಾಡಬೇಕು ಅಂತ ಇದ್ದೀವಿ. ಆ ರೆಫ್ರಿಟರಿ ಟೀಮ್ ಏನು ಅಂತಂದ್ರೆ ನಾವು ದಾವಣಗೆರೆಯಲ್ಲೇ ಒಂದು ನಾಟಕವನ್ನು ಕಟ್ತೀವಿ. ಅಂದ್ರೆ ಒಂದು ಡ್ರಾಮಾ ಡೈರೆಕ್ಟ್ ಮಾಡಿ ಪ್ರೊಡಕ್ಷನ್ ಇಲ್ಲೇ ಆಗುತ್ತೆ. ಇಲ್ಲಿ ಹಲವಾರು ರಂಗಮಂದಿರಗಳಲ್ಲಿ ಶೋಗಳು ರೆಗ್ಯುಲರ್ ಆಗಿ ನಾವು ಮಾಡಬೇಕು ಅಂತ ಇದೆ ನಮ್ದು ಇಂಟೆನ್ಷನ್. ಅದಾದ್ಮೇಲೆ ಬೆಂಗಳೂರಲ್ಲಿ ಅಲ್ಲೆಲ್ಲ ಹೊರಗಡೆ ಕೂಡ ಪ್ರದರ್ಶನ ಮಾಡಬೇಕು ಅನ್ನುವಂಥದ್ದು ಒಂದು ರಂಗತಾಂಡವ ರೆಫ್ರಿಟರಿ ಟೀಮಿನ ಒಂದು ಕೆಲಸ ಅದಾಗಿರುತ್ತೆ. ಒಳ್ಳೆ ನಾಟಕ ದಾವಣಗೆರೆಯಲ್ಲಿ ಆಗಬೇಕು
ಅನ್ನೋಂಥದ್ದು ಒಂದು ಕನಸಾಗಿತ್ತು. ಇದು ನೆರವೇರ್ತಾ ಇದೆ ನಿಮ್ಮೆಲ್ಲರ ಆಶೀರ್ವಾದದಿಂದ. ಇಲ್ಲ ಸರ್, ಅದು ನಾವು ಇದರದೆಲ್ಲ ಆಡಿಟೋರಿಯಂ ರೆಂಟು ಅದೆಲ್ಲ ಇರುತ್ತೆ, ಅದಕ್ಕೆ ಉದ್ಘಾಟನೆ ಆಗುತ್ತಲ್ವಾ ಕಲ್ಚರಲ್ ಕಲೆಕ್ಟಿವ್ ಉದ್ಘಾಟನಾ ಸಮಾರಂಭ. ಅದಲ್ಲದೆ ನಮ್ಮ ಸ್ವಯಂ ಸೇವಕರ ನಂಬರ್ ಕೂಡ ಕೊಟ್ಟಿದ್ವಿ. ಫೋನ್ ಮಾಡಿ ಇಂಥ ಟಿಕೆಟ್ಸ್ ಬೇಕು ಅಂತಂದ್ರೆ ಅವ್ರಿಗೆ ತಲುಪಿಸುವಂತಹ ವ್ಯವಸ್ಥೆ ನಾವು ಮಾಡ್ತೀವಿ. ಎಚ್.ಎಸ್. ಯೋಗೇಶ್ ಅವರು ಶ್ರೀಯುತ ಒಳಗೆ ಏನು ಗೆದ್ದಿರಲ್ಲ ಅವರೆಲ್ಲರಿಗೂ ಸಹ ಕಂಗ್ರ್ಯಾಚುಲೇಷನ್. ಏನು ನಾವು ಮಾಧ್ಯಮ ಯಾಕೆ ಬೈದ್ವಿ ಅಂತಂದರೆ, ಇವತ್ತು ಇಂಡಿಯನ್ ರೆಡ್ ಕ್ರಾಸ್ ಸಂಸ್ಥೆಯ ಅಧ್ಯಕ್ಷರಾದ ಜಿಲ್ಲಾಧಿಕಾರಿಗಳು ನಮಗೆ ಯಾವುದೇ ಮಾಹಿತಿಯನ್ನು ಕೊಡದೆ 11 ಜನ ನಾಮನಿರ್ದೇಶಕರನ್ನ ಅವರೇ ಏಕಾಏಕಿ ಆಯ್ಕೆ ಮಾಡಿಕೊಂಡಿರ್ತಾರೆ. ನಾವೇನು ಚುನಾಯಿತರಾದ ಸದಸ್ಯರುಗಳಿದ್ದೀವಿ, ನಮ್ಮನ್ನು ಯಾವುದೇ ವಿಚಾರಕ್ಕೂ ಸಹ ನಮ್ಮನ್ನು ಕನ್ಸಿಡರ್ ಮಾಡಿರೋದಿಲ್ಲ. ದಿನಾಂಕ 14/9/25 ಎಲೆಕ್ಷನ್ ಆಗಿದ್ದು, ಅದೇ ದಿನ ಅನೌನ್ಸ್ ಆಗಿದ್ದು. ನಾವು ಆ ದಿನ 10 ಜನ ನಾವು ಗೆದ್ದಿದ್ವಿ. ಅದರಲ್ಲಿ 9 ಜನ ನಾವು ಯೂನಿಟಲ್ಲಿದ್ವಿ. ನಾವು 9 ಜನ 14/9 ಇಲ್ಲಿವರೆಗೂ ಸಹ ನಮ್ಮನ್ನು ಯಾವುದೇ ವಿಚಾರ ಸಮೇತ ನಮ್ಗೆ ಕನ್ಸಲ್ಟ್ ಮಾಡಿಲ್ಲ ಡಿ ಸಿ ಅವರು. ನಾವೇ ಒಂದು 3-4 ಸರಿ ಹೋಗಿ ಸರ್ ನಮಗೊಂದು ಅಟ್ಲೀಸ್ಟ್ ಒಂದು ಪ್ರಮಾಣ ವಚನ ಸ್ವೀಕಾರ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ. ಆ್ಯಕ್ಚುಲಿ ಇದ್ರೊಳಗೆ ಏನಾಗಿತ್ತು, ಗೆದ್ದ ನಂತರ ಅವರು ಡಿ ಸಿ ಅವರು ನಮಗೊಂದು ಮೀಟಿಂಗ್ ಕರೆದು ಪ್ರಮಾಣ ವಚನ ಬೋಧನೆ ಮಾಡಬೇಕು ಅಂತ ಇದೇ ಆಗ್ತಾರೆ. ಅವ್ರು ಆ್ಯಕ್ಚುಲಿ ಮಾಡಬೇಕಾದ್ರೆ ಹೊರತುಪಡಿಸಿಲ್ಲ. ಇದುವರೆಗೂ ನಾವು ಕೇಳಿದ ಸಮೇತ ಹಾಗೆ ಹೀಗೆ ಅಂತೇಳಿ ನಮ್ಮನ್ನು ನಿರ್ಲಕ್ಷ್ಯ ಮಾಡಿರ್ತಾರೆ. ಇವತ್ತು 13/11/25 ಒಂದು ಸಭೆ ಕರೆದಿದ್ದಾರೆ. ಸಭೆ ಆ್ಯಕ್ಚುಲಿ ನಮಗೊಂದು ನೋಟಿಸ್ ಕೊಡಬೇಕು. ಅವರು ಪ್ರಾಪರ್ 7 ದಿವಸ ಮುಂಚಿತವಾಗಿ ಅವ್ರು ನಮ್ಗೆ ಯಾವುದೇ ನೋಟಿಸ್ ಕೊಟ್ಟಿದ್ದಾರೆ. ಒಬ್ಬರು ಇಬ್ಬರಿಗೆ ಮೊನ್ನೆ ಫೋನ್ ಮಾಡಿ ಮುಖಾಂತರ ನೋಟಿಸ್ ಕೊಟ್ಟಿದ್ದಾರೆ. ಅವ್ರ ಉದ್ದೇಶ ನಾಮನಿರ್ದೇಶನ ಮಾಡೋಕ್ಕೆ ಅವ್ರಿಗೆ ಅಧಿಕಾರ ಇಲ್ಲ ಇದ್ರೂ ಸಮೇತ 11 ಜನ ನಾಮನಿರ್ದೇಶನ ಮಾಡ್ಕೊಂಡಿದ್ದಾರೆ. ಬೆಳ್ಳೂಡಿ ಶಿವಕುಮಾರ್, ಎಂ.ಬಿ. ಯುವರಾಜ್ ಈ ಒಂದು ಪತ್ರಿಕಾಗೋಷ್ಠಿಯನ್ನು